ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ, ಇದು ನಿಮ್ಮಮ್ಮನ ಬಳೆಗಳು. ತನಗೆ ಸೇರಿದ ವಸ್ತುಗಳನ್ನ ನಿಮ್ಮಮ್ಮ ಎಷ್ಟು ಜೋಪಾನವಾಗಿ ಇಟ್ಕೊಳ್ತಾ ಇದ್ಲು ಅನ್ನೋದಕ್ಕೆ ಇದೇ ಸಾಕ್ಷಿ. ನೀನು ಅಷ್ಟೆ, ನಿನಗೆ ಕೈ ಸೇರೋದನ್ನ ಯಾವುದನ್ನು ಬಿಟ್ಕೊಡ್ಬೇಡ, ದೂರ ಮಾಡ್ಕೋಬೇಡ. ತಗೋ ನೋಡು, ನೀನ್ ಇದನ್ನ ಹಾಕೊಂಡಿರೋದನ್ನ ನಿಮ್ಮಮ್ಮ ಮೇಲಿಂದ ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಅಯ್ಯೋ, ಹೆಣ್ಮಕ್ಳು ಕೈ ತುಂಬಾ ಬಳೆ ಹಾಕೊಂಡ್ರೆ ಎಷ್ಟು ಲಕ್ಷಣವಾಗಿ ಕಾಣುತ್ತಲ್ಲ. ಅದ್ರ ಸದ್ದೆ ನಮ್ಗೊಂಥರ ಸಂಗೀತ ಇದ್ದಂಗೆ, ಏನಂತೀರಾ? ಅಲ್ಲ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತೆ ನೀನ್ ಯಾವಾಗ ಬಳೆ ತೊಡ್ಸೋದು? ಒಳ್ಳೆ ರೆಡಿ ಇದೆ, ತೊಡ್ಸೋದಕ್ಕೆ ನಾನು ರೆಡಿ ಇದ್ದೀನಿ. ಹಾಕ್ಸ್ಕೊಳಕ್ಕೆ ಕೈ ಬೇಕಷ್ಟೇ. ಮತ್ತೆ ಕರಿ ಅಲ್ವಾ? ಅಮ್ಮ, ನೀವು ನನಗೆ ಬಳೆ ತೊಡ್ಸಲ್ವಾ? ಸಾರಿ ನಿತ್ಯ. ಅಯ್ಯೋ ಮಹಾಕಾಳವ್ವ, ಯಾಕೆ ಹಿಂಗ ಅಪ್ಶಕನ್ ಸೂಚನೆ ಕೊಡ್ತಾ ಇದೀಯವ್ವ? ಏ ರುಕ್ಮಿಣಿ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ಗಾಜ್ ಅಂದ್ಮೇಲೆ ಒಡೆದೇ ಹೊಡೆಯುತ್ತಲ್ವಾ? ನೀವು ಅದನ್ನೆಲ್ಲ ತಲೆಗೆ ಹಚ್ಕೋಬೇಡಿ. ನೀವು ಒಳ್ಳೆ ಮನಸ್ಸಿಂದ ಬಳೆ ತೊಡಿಸ್ತಾ ಇದ್ರಲ್ಲ, ಅದು ಮುಖ್ಯ. ಅಕ್ಕ, ನೀನು ನಿಜವಾಗ್ಲೂ ಲಕ್ಕಿ ಕಣೆ. ಮದುವೆಯಲ್ಲಿ ನಿನಗೆ ಇವರೆಲ್ಲ ಅಮ್ಮನ ಸ್ಥಾನ ತುಂಬೋದಕ್ಕೆ ಆ ದೇವರೇ ಇವ್ರನ್ನೆಲ್ಲ ಕಳಿಸಿದ್ದಾನೆ. ಹೌದು ಕಣೆ, ನನ್ನನ್ನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಏನಿದು ಬಳೆ? ಈ ಬಳೆ ಯಾಕೆ ಇಷ್ಟ ಚಂದ ಅಂತ ಯಾವಾಗಲೂ ಅನ್ಸೋದು, ಬಟ್ ಈಗ ಗೊತ್ತಾಗ್ತಿದೆ. ನೋಡಿ, ಈಗ ಬಳೆಗೊಂದು ಕಳೆ ಬಂತು. ಹೋಗಿ ಸರ್. ಇಷ್ಟಕ್ಕೆ ನಾಚ್ಕೊಂಡ್ರೆ ಹೇಗೆ? ಮತ್ತೆ ಕೈಗೊಂದು ನ್ಯಾಯ, ಕಾಲ್ಗೊಂದು ನ್ಯಾಯನಾ? ಬಳೆ ತೊಡ್ಸ್ಕೊಂಡಾದ್ಮೇಲೆ ಗೆಜ್ಜೆನ ತೊಡ್ಸ್ಕೋಬೇಕು. ನಂಗೆ ನಾಚಿಕೆ ಆಗುತ್ತೆ ಸರ್. ನೀವು ನಾಚ್ಕೊಂಡು ಹೋಗುವಾಗ ಹೆಜ್ಜೆ ಜೊತೆ ಗೆಜ್ಜೆ ಸದ್ದು ಸೇರಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನ್ ಸರ್ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು? ನಿಮ್ಮ ಸವಾಸ ಸ್ವಲ್ಪ ಬೇಗ ಆಗಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಎಷ್ಟು ಸತಾಯಿಸ್ತೀರಾ ಇಡ್ರಿ ಕಾಲು.
ಸುಲಭಕ್ಕೇನು ಒಪ್ಕೊಳ್ಳೋದಿರಲ್ವ ನೀವು? ಇನ್ನು ಮುಂದೆ ನಿಮ್ಮ ಪ್ರತಿ ಹೆಜ್ಜೆ ನಂಗೆ ಸಂಗೀತದ ಥರ ಕೇಳಿಸುತ್ತೆ. ನನ್ನ ಸುತ್ತಮುತ್ತ ನೀವು ಎಲ್ಲೇ ಇದ್ರು ಈ ಗೆಜ್ಜೆ ನನ್ನ ಕರೆಯುತ್ತೆ. ಇವತ್ತೇ ಎಷ್ಟು ಖುಷಿಯಾಗಿದ್ದೀರಾ ಅಂದಮೇಲೆ ನಾಳೆ ನೀವು ಎಷ್ಟು ಖುಷಿಯಾಗಿರ್ಬೋದು. ನಿಮ್ಮ ನಗು, ನಾಚಿಕೆ, ಉತ್ತರ ಎಲ್ಲದಕ್ಕೂ ನಾನು ಕಾಯ್ತೀನಿ. ನಾಳೆ ನನ್ನ ಜೀವನದಲ್ಲಿ ಬರೋ ಪ್ರತಿಯೊಂದು ಚಂದದ ಕ್ಷಣಕ್ಕೆ ಮುನ್ನುಡಿ. ಕರ್ಣ ನಿಂತರ ಆತರಕ್ಕೆ ಬಿದ್ದು ಯಾವ ಕೆಲಸನೂ ಮಾಡಲ್ಲ. ಅವನು ಯಾವ ಕಾರಣಕ್ಕೂ ಇವತ್ತು ನಿಧಿ ಹತ್ರ ತನ್ನ ಪ್ರೀತಿ ಬಗ್ಗೆ ಮಾತಾಡಲ್ಲ. ನಾಳೆನೇ ಮಾತಾಡೋದು. ಅಯ್ಯೋ, ನಾಳೆ ಅಂದ್ರೆ ಮನೆ ಹಾಳು ಅಂತ ನಮ್ಮ ಕರ್ಣ ಸರ್ಗ್ ಚೆನ್ನಾಗ್ ಗೊತ್ತು. ಹೆರಿಗೆ ನೋವು ಬಂದ್ಮೇಲೆ ಮುಹೂರ್ತ ನೋಡ್ತಾ ಕೂರಕ್ಕಾಗತ್ತಾ? ಮಗು ಆಚೆ ಬರ್ಲೇಬೇಕು. ಏ ಪ್ರೀತಿ ಅಂದ್ರೆ ಹಂಗಲ್ಲ ಕಣೋ, ಅದಕ್ಕೆ ತಾಳ್ಮೆ ಇರ್ಬೇಕು. ಅಯ್ಯೋ, ಸುಮ್ನೆ ಇರಿ ಮೇಡಮ್ ನೀವು. ನಮ್ ಕರ್ಣ ಸರ್ಗೆ ಮೊದ್ಲೇ ಸ್ಟಾರ್ಟಿಂಗ್ ಟ್ರಬಲ್. ನಮಗ್ ಅರ್ಥ ಆಗಿ 3 ವಾರ ಆದ್ಮೇಲೆ ಕರ್ಣ ಸರ್ ಮನ್ಸಲ್ಲಿ ನಿಧಿ ಬಗ್ಗೆ ಪ್ರೀತಿ ಇದೆ ಅಂತ ಅರ್ಥ ಆಗಿದ್ದು. ಆಗಲ್ಲ 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 ಆಗಲ್ಲ, ಇನ್ನು ಕಾಯಕ್ ಆಗಲ್ಲ. ಆಯ್ತು ಬಿಡು, ಇವತ್ತಲ್ಲ ನಾಳೆ ನಿಧಿಗೆ ತನ್ನ ಪ್ರೀತಿ ಬಗ್ಗೆ ಇವನು ಹೇಳೇ ಹೇಳ್ತಾನೆ, ಸರಿನಾ? ಬರೀ ನಿಧಿಗಷ್ಟೇ ಅಲ್ಲ ಮೇಡಮ್, ಇಡೀ ಪ್ರಪಂಚಕ್ಕೆ ಕೇಳೋ ತರ ಅವ್ರ ಪ್ರೀತಿ ವಿಷಯನ ಹೇಳ್ಕೋತಾರೆ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಬನ್ನಿ. ಕೂಸು ಹುಟ್ಟೋಕ್ ಮುಂಚೆ ಕುಲಾವಿ ಹೊಲಿಸ್ತಾರೆ ಅಂತ ಕೇಳಿದ್ದೆ, ಆದ್ರೆ ಇಲ್ಲಿ ಹುಟ್ಟದೇ ಇರೋ ಕೂಸಿಗೆ ತೊಟ್ಲು ಕಟ್ಟಿ ತೂಗ್ತಾ ಇದ್ದಾರಲ್ಲ, ಪಾಪ ಅನ್ಸಲ್ವಾ? ಪಾಪ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಸಾಕ? ಮಾಲ್ತಿ, ದೊಡ್ಡದೇನಾದರೂ ಆಗಬೇಕು ಅನ್ನೋದಿದ್ರೆ ಜೀವನದಲ್ಲಿ ದೊಡ್ಡ ಕಷ್ಟನೇ ಎದುರಿಸ್ಬೇಕು. ರಾಮಾಯಣದಲ್ಲಿ ರಾವಣ, ಮಹಾಭಾರತದಲ್ಲಿ ಕೌರವರು, ನಮ್ಮ ಸಿನಿಮಾಗಳಲ್ಲಿ ವಿಲನ್ಗಳು. ಹಾಗೆ ಇಲ್ಲಿ ನಾನು ಕರ್ಣನ ಹೃದಯನ ಒಡೆದು ಅವನ ಕಥೆನ ನೀವೆಲ್ಲರೂ ನೆನಪಿಟ್ಕೊಳ್ಳೋ ಹಾಗೆ ಮಾಡೋದೇ ನಾನು. ನಿಮ್ಗೊಂದು ಇಷ್ಟು ಕರುಣೆ ಅನ್ನೋದೇ ಇಲ್ವಾ? ಯಾಕಿಂತ ದುಷ್ಟತನ, ಯಾಕಿಂತ ದ್ರೋಹ ಮಾಡ್ತಿದ್ದೀರಾ? ನಾನು ಆಗಲೇ ಹೇಳಿದ್ನಲ್ಲ, ಕರ್ಣನ ಹೃದಯನ ಒಡೆಯೋಕೆ. ನಿನಗೆ ಗೊತ್ತಾ, ಜನರು ಯಾವತ್ತೂ ನೆನಪಿನಲ್ಲಿ ಇಟ್ಕೊಳ್ಳೋದು ದುರಂತ ಪ್ರೇಮ ಕಥೆಗಳನ್ನು. ಕರುಣಾಳ ಕಣ್ಮಣಿಯು